ಕುಡಿಯ ನೀರಿಗೆ ಆದ್ಯತೆ ಮಾಡಿ ಕೊಟ್ಟಿದ್ವಿ. ಏನು ಇವು ಉದಾಹರಣೆಗಳು ಇವತ್ತೇನಲ್ಲ, ಅನೇಕ ಸರ್ಕಾರಗಳು ನಾವು ಕೂಡ ನೋಡಿದ್ವಿ. ಅನೇಕ ಸರ್ಕಾರದಲ್ಲಿದ್ದಂತ ನಡವಳಿಕೆಗಳು ಕೂಡ ಸರ್ಕಾರದಲ್ಲಿ ನೋಡಿದಾರ. ನಮ್ದೇನು ಅವತ್ತು ಕುಡಿಯಕ್ಕೆ ನೀರು ಕೊಟ್ಟಾರ, ರೈತರಿಗೆ ನೀರು ಕೂಡ ಕೊಟ್ಟಾರ, ಕಾಲುವೆಗಳ ನೀರು ಬಿಟ್ಟಾರ. ಇವತ್ತಲ್ಲ ಇದು, ಇವತ್ತಲ್ಲ 900 ವರ್ಷಗಳ ಹಿಂದಗಡೆ ಕೂಡ ಇದೇ ಸಮಸ್ಯೆ ಇತ್ತು. ಇದೇ ರೀತಿಯಲ್ಲಿ ನಡ್ಕೊಂತ ಬಂದಾರ. ಯಾವತ್ತೂ ಕೂಡ ನೀರಿಲ್ಲ ಅನ್ನಂತ ಪರಿಸ್ಥಿತಿಯಲ್ಲಿ ಬಂದಿಲ್ಲ. ಡೆಡ್ ಸ್ಟೋರೇಜ್ ಆದಂತ ಟೈಮಲ್ಲಿ ವಿಜಯನಗರ ಕಾಲುವೆಗಳಿಗೆ ನೀರು ಕೊಟ್ಟಾರ. ಅನೇಕ ಉದಾಹರಣೆಗಳು ಇರೋ ಕಾರಣ ನಾವು ಇವತ್ತು ಕೇಳ್ತಾ ಇದ್ವಿ. ನಾವೇನು ಇವತ್ತೇ ಕೊಟ್ರಪ್ಪ ನೀರಂತ ಕೇಳ್ತಾ ಇಲ್ಲ. ನಮಗೆ ಕೂಡ ಬುದ್ಧಿ ಇದೆ, ನಮಗೆ ಕೂಡ ಅರಿವಿದೆ. ನಮಗೆ ನಮ್ಮ ರೈತರು ಹಿತದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ. ಸ್ವಾಮಿ 2-3 ದಿನ ಅಲ್ಲಿ ಕುಂತಿದ್ರಲ್ಲ, ಇವತ್ತು ನನ್ನ ರಾಜ್ಯದಲ್ಲಿದ್ದಂತ ರೈತರ ಬಗ್ಗೆ ನೀವು ಯೋಚನೆ ಮಾಡಿದ್ರ? ಒಂದು ವಾರದಿಂದ ಕುಂತಿದ್ರಿ. ರಾಹುಲ್ ಗಾಂಧಿ ಅವರು ನೀವು ಬರೇ ಕೈಲಿ ಹೋಗಿದ್ರಿ, ಸೂಟ್ ಕೇಸ್ ತಗೊಂಡೋಗಿದ್ರಿ, ನಿಮ್ಮ ಅಪಾಯಿಂಟ್ಮೆಂಟ್ ಕೊಡ್ತಿದ್ದ. ರೊಕ್ಕ ತಗೊಂಡೋಗಿದ್ರೆ ಅಪಾಯಿಂಟ್ಮೆಂಟ್, ರೊಕ್ಕ ತಗೊಂಡೋಗಿಲ್ಲ, ಸೂಟ್ ಕೇಸ್ ಮರ್ತೋಗಿದ್ರಿ, ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕಾಗುತ್ತೆ ಸರ್? ಏನಾಗ್ಬೇಕಂತೀರಿ ಸರ್? ಈಗ ಪಕ್ಷದ ನಿಲುವೇನು ಸರ್? ಏನ್ ಮಾಡ್ಬೇಕಂತೀರಿ ಸರ್? ಕಾವೇರಿ ವಿಚಾರಕ್ಕೂ ಕೂಡ ಇವತ್ತು ಬಿಜೆಪಿ ಯಡಿಯೂರಪ್ಪನವರು ಕೂಡ ಅಲ್ಲಿ ಹೋಗ್ತಿದ್ದಾರೆ ಸರ್. ನೋಡಿ, ಕಾವೇರಿ ವಿಚಾರದಲ್ಲಿ ಬಹಳಷ್ಟು ಮೋಸ ಮಾಡಿದಾರ. ಇವತ್ತು ಅವ್ರ ನಿರ್ಲಕ್ಷ್ಯದಿಂದ 4.56 TMC ನೀರು ಇವತ್ತು ತಮಿಳುನಾಡಿಗೆ ಬಿಟ್ಟು ಕೊಟ್ಟಾರ. 4.56 TMC ನೀರು ತಮಿಳುನಾಡಿಗೆ ಬಿಟ್ಟು ಕೊಟ್ಟಿದಾರ. ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿದ್ದಂತ ಅವ್ರು ಕಾಂಗ್ರೆಸ್ ಅಲ್ಲಿದ್ದಂತ ಅವ್ರ ಸರ್ಕಾರಗಳು ಏನು ಮೈತ್ರಿಕೂಟದಲ್ಲಿ ಇದಾವೋ ಅವ್ರಿಗೆ ಬೇಕಾದ ಅನುಕೂಲ ಮಾಡಿಕೊಡ್ತಾರ. ನಮ್ ನೀರು ನಮ್ಮ ಕಣ್ಣೆದುರು ಕಾಣ್ತಾ ಇದ್ರು ಕೂಡ ಇಲ್ಲಿ ನಮ್ಮ ವಿರೋಧ ಪಕ್ಷದಲ್ಲಿ ಇರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ನೀರು ಬಿಡಿಸಕ್ ಆಗ್ತಿಲ್ಲ. ಮುಖ್ಯಮಂತ್ರಿಗಳು ಅವತ್ತೇ ತಪ್ಪು ಸರಿ ಮಾಡಿದ್ರಿ. ಮೊದಲನೇ ಗೇಟ್ ಏನು ಕೊಚ್ಕೊಂಡೋಯ್ತು. ಮೊದಲನೇ ಗೇಟ್ ಕೊಚ್ಕೊಂಡಂತ 2023 24 ಕೊಚ್ಚೋದಂತ ಟೈಮಲ್ಲಿ ಅವರು ಉಪಮುಖ್ಯಮಂತ್ರಿಗಾಗಿ ಅವರು ಇದೇ ಸಂಬಂಧಪಟ್ಟಿದ ಮಂತ್ರಿಗಳ ಏನ್ ಹೇಳಿದ್ರು, ಆದಷ್ಟು ಶೀಘ್ರದಲ್ಲಿ ಬೇಗ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿ ಕದಾಯ ಸ್ವಾಮಿ ಅವರಿಗೆ ಬಿಲ್ ಕೊಟ್ಟಿಲ್ಲ 52 ಕೋಟಿ ರೂಪಾಯಿ. ಅಲ್ಲಿ ತಡವಾಯ್ತು. ಮತ್ತೆ ಅವ್ರು ಹೇಳಿದ್ರು ಎಲ್ಲ ಗೇಟ್ಗಳು ರಿಪೇರಿ ಮಾಡ್ಬೇಕಂದ್ರು, ರಿಪೇರಿ ಮಾಡಿದ್ರು. ಅವ್ರು ಇವತ್ತೇನಾಗಿದೆ, 1 ವರ್ಷಗಳ ಕಾಲ ಕಳೆದ್ಬಿಟ್ರು. ಒಂದು ಬೆಳೆ ನೀರು ಕಳೆದ್ರು, ನಮಗೆ 2 ಬೆಳೆ ನೀರು ಕಳೆದು 2 ಬೆಳೆ ನಷ್ಟ ಆಯ್ತು. ಇವ್ದು ರೆಸ್ಪಾನ್ಸಿಬಿಲಿಟಿ. ನಮ್ಗೆ ಪರಿಹಾರ ಹಣವನ್ನು ಕೊಟ್ಟರೆ ತಾವು ಪರಿಹಾರ ಹಣವನ್ನು ಕೊಟ್ಟಿಲ್ಲ ನಮಗೆ. ಇವತ್ತು ಇಷ್ಟೊಂದು ಮೋಸ ಮಾಡಿ ಮುಖ್ಯಮಂತ್ರಿಗಳು ಇಲ್ಲಿ ತನಕ ಆಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಈ ಭಾಗದಲ್ಲಿದ್ದಂತ ರೈತರ ನಿರ್ಲಕ್ಷ್ಯ ಮಾಡಂತ ಕೆಲಸ ಮಾಡಿದೆ. ಇವತ್ತು ನಮ್ಮೆಲ್ಲ ನಾಯಕರು, ಬಿಜೆಪಿ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ಮ ರೈತರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ವಿ. ಜನಾರ್ದನ್ ರೆಡ್ಡಿ ಅವ್ರ ನೇತೃತ್ವದಲ್ಲಿ ಈ ಹೋರಾಟ ಏನಿದ್ರು ಎಲ್ಲಿ ತನಕ ನೀರು ಬಿಡಲ್ಲ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸುವಂತ ಕೆಲಸ ಮಾಡ್ತೀವಿ. ಪಾದಯಾತ್ರೆ ಮೂಲಕ ಇವತ್ತು ಮುಂಡ್ರಾಬಾದ್ಗೆ ಸೇರ್ಕೊಂತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.